ಬೆಂಗಳೂರಿನಲ್ಲಿ ಶಾಶ್ವತವಾದಂತಹ ಪರಿಹಾರ ಇಲ್ಲದ ಮತ್ತೊಂದು ಸಮಸ್ಯೆ ಅಂತ ಅಂದರೆ ರಸ್ತೆ ಗುಂಡಿಗಳು. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಹೈಕೋರ್ಟ್ ಆರ್ಡರ್ ಕೊಡ್ತು, ಬಿಬಿಎಂಪಿ ಆಯುಕ್ತರಿಗೆ ಸೂಚನೆ ಮೇಲೆ ಸೂಚನೆಯನ್ನು ಕೊಡಲಾಯಿತು, ಚೀಮಾರಿ ಹಾಕಲಾಯಿತು. ಆಮೇಲೆ ಡಿ.ಕೆ. ಶಿವಕುಮಾರ್ ನೋಡಿದ್ರೆ ಇಷ್ಟು ಡೆಡ್ ಲೈನ್ ಒಳಗೆ ನೀವು ಮುಗಿಸ್ಬಿಡ್ಬೇಕು ಅಂತ ಹೋದ ವರ್ಷ ಎಲ್ಲ ಕತೆ ಬಿಟ್ಟರು. ಬಟ್ ಆ್ಯಕ್ಚುಯಲ್ ಪರಿಸ್ಥಿತಿ ಏನು ಸುಧಾರಿಸಿದೆ ಅಂತ ನೋಡಿದ್ರೆ ಬೆಂಗಳೂರಿನ ಪ್ರತಿ ರಸ್ತೆಗಳಲ್ಲೂ ಕೂಡ ಆಳವಾದ ಕಂದಕಗಳು ನಿರ್ಮಾಣ ಆಗಿದ್ದು ಹಾಗೇ ಇದೆ, ಗುಂಡಿಗಳನ್ನು ಮುಚ್ಚಿಲ್ಲ. ಇನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿ ಇದೆ ಕೆಲ ಏರಿಯಾದಲ್ಲಿ ಅಂದರೆ ಆ ಏರಿಯಾದ ವಾರ್ಡ್ ಇಂಜಿನಿಯರ್ಗಳನ್ನು ಅಲ್ಲೇ ಹುಗಿಬೋದು ನಾವು ಬೇಕಾದರೆ, ಅವ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಮುಚ್ಚಾಕ್ಬೋದು, ಅಷ್ಟು ಆಳದಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ. ಕನಿಷ್ಠ ಕೆಲ ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿಲ್ಲ, ಕೆಲ ಕಡೆಗಳಲ್ಲಿ ನಾಮಕೆ ಅವಸ್ಥೆ ಹಾಕಿದ್ದಾರೆ. ಬಟ್ ಪ್ರಯೋಜನ ಅಂತೂ ಏನೂ ಇಲ್ಲ. ಒಂದು ಮಳೆ ಬಂದರೆ ಎಲ್ಲಿ ಗುಂಡಿ ಇದೆ ಏನು ಕತೆ ಗೊತ್ತಾಗದೆ ಎಷ್ಟು ಜನ ವಾಹನ ಸವಾರರು ಬೀಳ್ತಾ ಇದ್ದಾರೆ ಲೆಕ್ಕನೇ ಇಲ್ಲ. ಬಿಬಿಎಂಪಿ ಆಯುಕ್ತನ ಕೇಳಿದ್ರೆ ಬೆಂಗಳೂರಿನಲ್ಲಿ ಜಸ್ಟ್ ಒಂದು 2,000 ಗುಂಡಿಗಳು ಮಾತ್ರ ಬಾಕಿ ಇದೆ, 20,000 ಗುಂಡಿಗಳನ್ನು ನಾವು ಮುಚ್ಚಿಬಿಟ್ಟಿದ್ದೀವಿ ಅಂತ ಅಂತಾರೆ. ಎಲ್ಲಿ ಮುಚ್ಚಿದ್ರು ಅನ್ನೋದು ಗೊತ್ತಿಲ್ಲ ನಮಗೆ. ಮೋಸ್ಟ್ಲಿ ಚಂದ್ರನಲ್ಲಿರುವಂತಹ ಗುಳಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲೇನಾದರೂ ಕಾಮಗಾರಿ ಮಾಡ್ತಾ ಇದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಲ್ಲಿ ಬೆಂಗಳೂರಿನಲ್ಲಂತೂ ಯಾವುದೂ ಪರಿಸ್ಥಿತಿ ಸರಿಯಾಗಿಲ್ಲ, ಸುಳ್ಳು ಮಾಹಿತಿಯನ್ನು ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟೇ. ಅದೇ ಈಗ ಕಾಣ್ತಾ ಇದೆ, ರಸ್ತೆಯಲ್ಲಿ ಬರುವಾಗ ಸಾಕಷ್ಟು ಗುಂಡಿಗಳು ಕಾಣ್ತಾ ಇತ್ತು, ಅದನ್ನು ಮುಚ್ಚಲಿಕ್ಕೆ ನಾವೀಗ ನಿರ್ದೇಶನ. ಈಗ ನಮ್ಮದು ಒಂದು ಆ್ಯಪ್ ಇದೆ, ಗುಂಡಿಗಳು ಒಂದು ನಮ್ಮ ಒಂದು ಆ್ಯಪ್ನಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಅದು ಕನಿಷ್ಠ ಒಂದು 22,000ದಲ್ಲಿ ಈಗ ಒಂದು ಐ ಥಿಂಕ್ ಅರೌಂಡ್ 2,000 ಕನಿಷ್ಠ ಅನ್ಕ್ಲಿಯರ್ಡ್ ಇದೆಯಂತೆ ನಮ್ಮ ಆ್ಯಪ್ನಲ್ಲಿ ಬಂದಿದೆ. ಯಾಕಂತ ಹೇಳಿದರೆ ಕ್ಲಿಯರ್ ಆಯಿತು. ಲಾಸ್ಟ್ ಇಯರಿಂದ ಇವತ್ತು ತನಕ ಒಂದು 800ರಿಂದ 1,500 ತನಕ ರೇಂಜ್ನಲ್ಲಿ ನಾವು ರಿವ್ಯೂ ಮಾಡಿದರೆ ಅದು ಅನ್ಕ್ಲಿಯರ್ಡ್ ಇದೆ. ಸಿಟಿಸನ್ಸ್ ಅವರು ನಮ್ಮ ಆ್ಯಪ್ ಮುಖಾಂತರ ಸಹ ರಿಪೋರ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್, ಬಿಕಾಸ್ ನಾವು ಅದರಲ್ಲಿ ರಿಪೋರ್ಟ್ ಪಡಿತಾ ಇರ್ತೀವಿ. ಅದರ ಜೊತೆಗೆ ಕೆಲವು ಜಾಗದಲ್ಲಿ ರೋಡ್ ವರ್ಕ್ ಆಗ್ತಾ ಇದೆ, ಅಲ್ಲಿ ಸಹ ಡೀಟೇಲ್ ಆಗಿ ಗುಂಡಿ ಮುಚ್ಚಲಿಕ್ಕೆ ಕ್ರಮ ತಗೊಳ್ತೀವಿ.